ಉದ್ಘಾಟನೆಯನ್ನ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ಜನತಾ ಸಂಘರ್ಷ ಸಮಿತಿ ಪಡೆದಿರುವಂತಹ ರಾಜ್ಯ ಸಮಿತಿ ಸದಸ್ಯರು ಶ್ರೀ ನಾಗಣ್ಣ ಬಡಗೇರವರಿಗೆ ಜೊತೆಗೆ ಎಲ್ಲ ಅತಿಥಿ ವೈದ್ಯರು ಒಂದು ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದಾರೆ. ಪ್ರಭುವರ್ ಪಾಟೀಲ್ ಅವರು, ಅನಿಲ್ ಹೊಸಮನಿ, ಎಸ್.ಎಂ. ಪಾಟೀಲ್ ಗೆಳೆಯರ್, ಮುಸರಾಜ್ ಜಾವಾಲಿ, ಪ್ರತಿಭಾ ಹೊಸಮನಿ, ಸವಿತಾ ವಾಗರ್ ಎಲ್ಲರೂ ಒಳಗೊಂಡು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವುದಕ್ಕಾಗಿ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಮಾಧ್ಯಮ ತರದವರಿಗೆ ಸ್ವಲ್ಪ ಮೂರ್ತಿಗೆ ಪುಷ್ಪನವನ್ನು ಸಲ್ಲಿಸಬೇಕಾಗಿದೆ ಎಲ್ಲ ಅತಿಥಿ ಹೋದರು. ಅದೇ ರೀತಿಯಾಗಿ ಇಲ್ಲಿ ತಾನೇ ವೇದಿಕೆ ಮೇಲೆ ಆಸೀನರಾಗಿರುವಂತ ಮಲ್ಲು ಬಿದಿರಿ ಅವರಿಗೆ ಸಂಜು ಬಂಗಾರನವರು ಪರಿಶೀಲನೆ ಹಾಕಿ ಹೂಗು ಚುಡಬೇಕಂತದ್ದು. ಕರ್ನಾಟಕ ದಲಿತ ಸಂಘ ಅದೇ ರೀತಿ ಇದೀಗ ನ್ಯಾಯಾಧೀಶರಂತ ಐದು ಮುಖಂಡರು ಶ್ರೀ ಸೋಮನಾಥ್ ಕಳ್ಳಿಮನಿಯವರಿಗೆ ಶಂಕರ್ ಚಲಯದವರು ಸ್ವಾಗತಿಸಿ ಅವರಿಗೆ ಪರಿಶೀಲನೆ ಹೋಗುತ್ತಿರಬೇಕು. ನುಡಿ ಸುಲಭ ನಡೆ ಕಷ್ಟ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವಿಜಯಪುರ ಜಿಲ್ಲಾ ಸಮಿತಿಯವರು ಏರ್ಪಡಿಸಿದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾಡ ಸತ್ಯಾಗ್ರಹ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕಿಯರಾಗಿರ್ತಕ್ಕಂಥ ಶ್ರೀಮತಿ ಪ್ರತಿಭಾ ಹೊಸಮನಿಯವರೇ, ಶಿವು ಮೇಲಿಮನಿಯವರೇ, ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಸಂಜು ಕಂಬಾಗಿಯವರೇ, ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ವಕ್ತಾರರಾಗಿರ್ತಕ್ಕಂಥ ಶ್ರೀ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರೇ, ಆತ್ಮೀಯರು ಹಾಗೂ ಪತ್ರಿಕಾ ಸಂಪಾದಕರು ಹಾಗೂ ನಮ್ಮ ಜಿಲ್ಲೆಯ ಬಹುದೊಡ್ಡ ಪ್ರಗತಿಪರ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಅನಿಲ್ ಹೊಸಮನಿಯವರೇ, ಅದೇ ರೀತಿಯಾಗಿ ಅಹಿಂದ ಮುಖಂಡರಾಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿಯವರೇ, ಪ್ರಭುಗೌಡ ಪಾಟೀಲಂಪು ಅವರೇ, ಶ್ರೀಮತಿ ಸವಿತಾ ವಗ್ಗರ್ ಅವರೇ, ಸಿದ್ಧಾರ್ಥ್ ಸಿಎಂ ರವರೇ ಹಾಗೂ ಸಜ್ಜನ ಸಮಾಜ ಬಂಧುಗಳ ಶ್ರದ್ಧೆಯ ತಾಯಿ ತಂದೆಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ಅವರಿಗೂ ಹೇಳ್ತೇನೆ, ಯಾರೇ ಸರ್ ಅದ್ರ ಬಿಟ್ಟಿದ್ದೆ ಕ್ಷಮೆ ಇರಲಿ. ನಾನೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದೆ. ಈ ನೀರು ಕುಡಿದ್ರೆ ನಾವು ಬದುಕ್ತೀವಂತ ಅಲ್ಲ, ಈ ನೀರು ಕುಡಿಲಾರ್ದೇ ಬದುಕ್ತೀವಿ. ಆದ್ರೆ ಈ ನೀರನ್ನು ಕುಡಿತಕ್ಕಂಥ ಹಕ್ಕು ನಮಗೆಲ್ಲರಿಗೂ ಇದೆ, ನಮಗೂ ಇದೆ, ನಿಮಗೂ ಇದೆ. ಅಂಬೇಡ್ಕರ್ ನೀರು ಮುಟ್ಟಿದ ನಂತರ ಏನ್ ಜನ ಬಂದಿತ್ತು, ಎಲ್ಲ ಜನ ನೀರು ಮುಟ್ಟಿದೆ. ಆದ್ರೆ ಸಂಪ್ರದಾಯಸ್ಥ ಹಿಂದೂಗಳಿಗೆ, ಸವರ್ಣ ಹಿಂದೂಗಳಿಗೆ ಈ ವಿಷಯವನ್ನ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಇದಕ್ಕಿಂತಲೂ ಅನಾನಕಾರಿ ಸಂಗತಿಗೆ ಪರೀಕರಣ ಆಗಿದೆ ಅಂತ ಹೇಳಿ ಗೋಮೂತ್ರವನ್ನು ಮಿಕ್ಸ್ ಮಾಡಿ ಆ ಕೆರೆಯ ನೀರನ್ನ ಶುಚಿಗೊಳಿಸ್ತಾರೆ. ಅಂಬೇಡ್ಕರ್ ಅವಾಗ ಪ್ರಶ್ನೆ ಮಾಡ್ತಾರೆ ಮತ್ತು ಈ ಜನಕ್ಕೆ ಅವರು ಹೇಳ್ತಾರೆ 5-6 ಸನ್ನಿವೇಶಗಳಲ್ಲಿ 1920 ಮಾರ್ಚ್ 1927 ಇಸ್ವಿ ನಿಮ್ನ ವರ್ಗಗಳು ಒಂದು ಸಮ್ಮೇಳನವನ್ನು ಏರ್ಪಡಿಸ್ತಾರೆ. ಆ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಹೇಳಿದ ಮಾತುಗಳನ್ನ ನಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಮೊದಲು ಅವರು ಹೇಳ್ತಾರೆ, ಅಂಬೇಡ್ಕರ್, ನಾವು ಚಿರಕಾಲ ಉಳಿಯುವಂತ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಒಂದು 3 ವಿಧದ ಶುದ್ಧಿಗೆ ನಮ್ಮನ್ನು ನಾವು ಅಳವಡಿಸಿಕೊಳ್ಬೇಕು.
ಈಗೇನು ಕುಡಿದೀವಲ್ಲ 3 ರೀತಿಯಿಂದಲೂ ಚೇಂಜ್ ಆಗ್ಬೇಕು. ನಾವು ಏನಾಗಬೇಕು ಅಂದ್ರೆ ನಮ್ಮ ನಡವಳಿಕೆಯನ್ನು ಬದಲಿಸಿಕೊಳ್ಳಬೇಕು. ಈಗ ಏನಿದೆ ನಮ್ಮ ನಡವಳಿಕೆ, ಅಕಸ್ಮಾತ್ ಇನ್ನೊಬ್ಬರಿಗೆ ಬೇಜಾರಾಗಬೇಕಿದ್ರೆ ಆ ನಡವಳಿಕೆಗಳನ್ನು ಚೇಂಜ್ ಮಾಡ್ಕೋಬೇಕು. ಮತ್ತೆ ಜೊತೆಗೆ ಭಾವನೆಗಳಿಗೆ ಹೊಸ ರೂಪ ನೀಡಬೇಕು ಹಾಗೂ ನಮ್ಮ ವಿಚಾರಗಳನ್ನು ನವೀಕರಿಸಿಕೊಳ್ಳಬೇಕು. ಹಳೆ ವಿಚಾರದಲ್ಲಿ ಇರಬಾರ್ದು. ಜೊತೆಗೆ ಎಂಜಲು ಬಿಡಬೇಕು. ಎಂಜಲು ತಿನ್ನುವುದನ್ನ ಅಥವಾ ಇನ್ನೊಬ್ಬರಿಗೆ ಕೈ ಚಾಚುವುದನ್ನ ಬಿಡಬೇಕು. ಇರುವ ಮೇಲು ಕೀಳು ಮನೋಭಾವನೆಯನ್ನು ಕಿತ್ತೊಗೆಯಬೇಕು. ಸ್ವಸಹಾಯ ಮಾಡಿಕೊಂಡು. ಇದಕ್ಕಿಂತಲೂ ಅತ್ಯುತ್ತಮವಾಗಿರತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣವು ಎಲ್ಲ ವ್ಯಕ್ತಿಗಳಿಗೂ ದೊರೆಯುವಂತಾಗಬೇಕು, ಬಡವರಿಗೆ ಸಿಗಬೇಕು. ಕಡಿಮೆ ಖರ್ಚಿನಲ್ಲಿ ದೀನದಲಿತರಿಗೆ, ಬಡವರಿಗೆ, ನಿಮ್ನ ವರ್ಗಗಳಿಗೆ, ದುರ್ಬಲ ವರ್ಗಗಳಿಗೆ ಶಿಕ್ಷಣ, ಉನ್ನತ ಶಿಕ್ಷಣ ಸಿಗುವಂತಾಗಬೇಕು. ಅಸಮಾನ ಮಟ್ಟದಲ್ಲಿರುವ ವಿವಿಧ ಸಮುದಾಯದ ಮಕ್ಕಳನ್ನ ಸಮಾನ ಮಟ್ಟಕ್ಕೆ ತರುವುದು ನಮ್ಮ ಉದ್ದೇಶವಾಗಿದ್ದರೆ ನಾವು ಅಸಮಾನ ಮಾನದಂಡಗಳನ್ನು ಬಳಸಿ ವಿಶೇಷ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗುತ್ತದೆ. ಯಾಕಂದ್ರೆ ಇದು ಒಂದು ವೇಳೆ ಸಂಘರ್ಷ ಅನ್ನೋದು ಆಗಿದ್ದಿಲ್ಲ ಅಂದ್ರೆ ಇದು ಏಕತೆ ಬರ್ತಿದ್ದೇ ಇಲ್ಲ. ಬಹಳ ಜನ ಸೇರೋದಿಲ್ಲ, ದಲಿತ ಸಂಘರ್ಷ ಸಮಿತಿಗೆ ಸೇರೋದಿಲ್ಲ, DSS ಅಂದ್ಕೊಳ್ಳಿ ಬಹಳ ಜನ ಸೇರೋದಿಲ್ಲ. ಇದ್ದಿದ್ದು ಪ್ರಾಕ್ಟಿಕಲ್ ಹೇಳ್ತೀನಿ. ನಾನು ಯಾಕೆ ಸೇರ್ತೀನಿ ಅಂದ್ರೆ ಸಮಾನತೆ ತಂದಿದ್ದು ಮತ್ತು ಸಮಾನತೆ ಅಂದ್ರೆ ಎಂಥ ಸಮಾನತೆ, ಮುಂದುವರೆದ ಜನಾಂಗದವ್ರ ಜೊತೆ ಸೇರಿ ಪ್ರತಿಯೊಂದು ಜಾಗದಾಗ ಸಾರ್ವಜನಿಕ ಜಾಗದಲ್ಲಿ ಪ್ರವೇಶ ಮಾಡೋಕ್ಕಾಗಲಿ, ಪ್ರತಿಯೊಂದಲ್ಲಿ ಅನುಭವಿಸ್ಲಿಕ್ಕೆ ಏನು ಪ್ರಾರಂಭ ಆಯಿತು ಇದು ಅದು ಬಹಳ ಒಳ್ಳೆಯದಾಯ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಈ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ಉನ್ನತ ಶಿಕ್ಷಣ ಪಡೆದವರು ಮೇಧಾವಿಗಳು ಯಾರೂ ಇಲ್ಲೇ ಇಲ್ಲ. ಒಬ್ಬರೇ. ನಾನು ಯಾರಾದ್ರೂ ನನಗೊಂದು ಬುಕ್ ಕೊಟ್ಟರು ಬಹಳ ವರ್ಷದಿಂದ, ಅದರ ಡಿಗ್ರಿ ನೋಡಿದೆ, ಏನೂ ಉಳಿದಿದ್ದಿಲ್ಲ, ಜಗತ್ತಿನ ಎಲ್ಲ ಡಿಗ್ರಿಗಳು ಅದರಾಗಿದ್ದು. ಆದ್ರೆ ಆ ಮನುಷ್ಯರು, ನಾನು ಅವ್ರಿಗೊಂದು ಪ್ರವಾದಿ ಅಂತ ಹೆಸರಿಡ್ತೀನಿ ಸಂದರ್ಭದಲ್ಲಿ. ಈ ಜನಾಂಗಕ್ಕೆ ಉದ್ಧಾರ ಮಾಡ್ಲಿಕ್ಕೆ ಒಬ್ಬ ಪ್ರವಾದಿನೇ ಹುಟ್ಟಿ ಬಂದರು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದೊಂದು ಜನಾಂಗಕ್ಕೆ ಹುಟ್ಟಿ ಬರ್ಲಿಕ್ಕೆ ಪ್ರವಾದಿಗಳು ಹುಟ್ಟಿ ಬಂದಿದ್ದಾರೆ. ಅದೇ ತರ ಪ್ರವಾದಿಗಳು ಇವರು ಪ್ರವಾದಿಯಾಗಿ ಹುಟ್ಟಿ ಬಂದರು. ಮುಂದೆ ಅವರು ತಾವು ಇಷ್ಟೆಲ್ಲ ಶಿಕ್ಷಣ ಪಡೆದು ಭಾರತಕ್ಕೆ ಬಂದು ಐಷಾರಾಮಿ ಜೀವನ ನಡೆಸುವುದಾಗಿತ್ತು. ಅವರು ಒಂದು ದಿವಸ ಸರಿಯಾಗಿ ಊಟ ಮಾಡಲಿಲ್ಲ, ಒಂದು ದಿವಸ ಸರಿಯಾಗಿ ನಿಂತು ನಮ್ಮ ಜನ ಉದ್ಧಾರ ಮಾಡ್ಬೇಕಂತೇಳಿ. ಆದರೆ ಇಷ್ಟೆಲ್ಲ ಉದ್ಧಾರ ಆದ ಬಳಸು, ಅವ್ರ ಹೆಸರಿನ ಮೇಲೆ ಉದ್ಧಾರ ಆದ ಬಳಕು ಸಹಿತ ಇವತ್ತು ನಾವು ಅವ್ರ ಹೆಸರನ್ನು ಬಳಸ್ಕೊಂಡು ರಾಜಕಾರಣ ಮಾಡಿ ಮತ್ತು ಚುನಾವಣೆ ಬಂದಾಗ ದಾರಿ ಬಿಡ್ತಾ ಇದ್ದೀವಲ್ಲ, ಅದಕ್ಕೆ ನನಗೆ ನೋವಾಗ್ತದೆ. ಅದಕ್ಕೆ ಆ ಥರ ಆಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹೋರಾಟವನ್ನು ಚೌದಾರಕೆರೆಯ ನೀರು ಮುಟ್ಟುವುದರ ಮುಖಾಂತರ ಮತ್ತು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡುವುದರ ಮುಖಾಂತರ ಹೋರಾಟ ಚಳವಳಿಯನ್ನು ಚಾಲನೆ ಕೊಟ್ಟಂಥ ಈ ದೇಶದಲ್ಲಿ ನಾವು ಇವತ್ತು ದಿನ ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲಿ ಆ ಒಂದು ನೆನಪನ್ನು ಮಾಡುತ್ತಾ ಚಳವಳಿಗೆ ಜೀವ ತುಂಬತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳಿ ಶಂಕರಣ್ಣ ಅವರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿನ ನಾವು ಜಾಗೃತರಾಗಬೇಕಾಗಿದೆ. ಚಳವಳಿಯನ್ನು ಯಾವ ರೀತಿ ಗಮನ ಮಾಡ್ತಿದ್ದಾರೆ ಅದಕ್ಕೆ ನಾವು ಬೆಲೆ ಕೊಡದೆ ಚಳವಳಿ ಜೀವಂತವಾಗಿರುವಂಥ ನಿಟ್ಟಿನಲ್ಲಿ ಇವತ್ತು ದಿನ ಕರ್ನಾಟಕ ದರ್ಶನ ಸಮಿತಿ ಅಂಬೇಡ್ಕರ್ ಅವರು ಮಾಡ್ತಾ ಇದೆ. ಅದೇ ರೀತಿಯಾಗಿ ತಾವುಗಳು ಸಹಿತ ಈ ಚಳವಳಿಯನ್ನು ಎಲ್ಲ ಮತ್ತು ಹಳ್ಳಿ ಮಟ್ಟದಲ್ಲಿ ಜಾಗೃತಗೊಳಿಸಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲಿ ತಾವು ಚಳವಳಿ ಕಟ್ಟುವುದರ ಮುಖಾಂತರ ಸಂಘಟನೆಯನ್ನು ಬಲಪಡಿಸಬೇಕಂತ ಹೇಳ್ತಾ, ಸಂಘರ್ಷ ದಿನಾಚರಣೆಯ ಬಗ್ಗೆ ಈಗಾಗಲೇ ನಾವು ಪ್ರತಿನಿತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಯಾರೋ ಒಬ್ಬರು ದಲಿತ ಹುಡುಗ ಲಗ್ನ ಆಗ್ತಾನಂದ್ರೆ ಕುದುರೆ ಮೇಲೆ ಮೆರವಣಿಗೆ ಹೋಗ್ತಾನಂತಂದ್ರೆ ಸವರ್ಣಿಯವರು ಕೂಡ ಸಂಘರ್ಷಗಳನ್ನು ಮಾಡಿದ್ದಾರೆ. ಹೀಗಾಗಿ ಮತ್ತೆ ಸವರ್ಣಿಯರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸರ ಒಂದು ರಕ್ಷಣೆ ತೆಗೆದುಕೊಂಡು ಏನಪ್ಪ ಅಂದ್ರೆ ಮೆರವಣಿಗೆ ಮಾಡುವಂತ ವ್ಯವಸ್ಥೆ ಈ ದೇಶದಲ್ಲಿ ಕೂಡ ಇನ್ನೂ ಜೀವಂತವಾಗಿದೆ. ಇದು ಪ್ರತಿನಿತ್ಯವಾಗಿ ಏನಪ್ಪಾ ಅಂತಂದ್ರೆ ಮೇಲ್ಜಾತಿಯವರ ಮೇಲ್ವರ್ಗದಿಂದ ಪ್ರತಿನಿತ್ಯವಾಗಿ ಒಂದಲ್ಲ ಒಂದು ರೀತಿಯಿಂದ ಸಂಘರ್ಷಗಳು ನಡೀತಾ ಇದ್ದಾವೆ. ಇದಕ್ಕೆ ಮುಕ್ತ ಮತ್ತು ಮನೆ ಅಂತಕ್ಕಂಥದ್ದು ಇಲ್ಲ. ಇದಕ್ಕೆ ಹೊರಬರಬೇಕಾದಾಗ ಏನಪ್ಪಾ ಅಂದ್ರೆ ಸಂಘಟನೆ ಗಟ್ಟಿಯಾಗಬೇಕಾಗಿರ್ತಕ್ಕಂಥ ಈ ವಿಚಾರ ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಬಿಟ್ಟು, ಬಸವ ಬಿಟ್ಟು, ಅಂಬೇಡ್ಕರ್ ಬಿಟ್ಟು ನಾವು ಯಾವುದೋ ಒಂದಲ್ಲ ತೀರ್ಮಾನ ಮಾಡ್ರಿ. ಇವತ್ತು ಸಹ ಏನಾದ್ರೆ ಶೋಷಿತ ಸಂಘರ್ಷ ದಿನಾಚರಣೆ ದಿವಸ ಏನಪ್ಪಾ ಅಂದ್ರೆ ನಿಮ್ಮ ಮನೆ ಒಳಗೆ ಇರ್ತಕ್ಕಂಥ
ಎಲ್ಲಾ ದೇವತೆಗಳನ್ನ ಹೊರಗಡೆ ಬೀಸಾಕಿ ನೋಡೋಣ ಹಾಗಾದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ ನಿಜವಾದ ಅಂಬೇಡ್ಕರ್ ಯಾರು ನೀವು ಅಂತ ಗೊತ್ತಾಗುತ್ತೆ. ಬಸವಣ್ಣ ಬರ್ತಾನೆ, ಬುದ್ಧ ಬರ್ತಾನೆ, ಅಂಬೇಡ್ಕರ್ ಬರ್ತಾನೆ, ಇವರೆಲ್ಲ ಹೊರ ಯಾಕೆಂದರೆ ಮಹಾಡ ಚಳವಳಿಯ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಆ ಕಾರಣದಿಂದಾಗಿ ಒಂದಿಷ್ಟು ವಿಚಾರ ಚಿಂತನ ಮಂಥನ ನಡೆಯುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತದೆ. ಮಾಡ ಸತ್ಯಾಗ್ರಹ ಸುಮ್ಮನೆ ಆದದ್ದಲ್ಲ. ಮಾಡ ಸತ್ಯಾಗ್ರಹದ 1923ರಲ್ಲಿ ಬಾಂಬೆ ಕೌನ್ಸಿಲ್ನ ಒಂದು ಠರಾವ್ ಆಗಿದೆ. ಅದನ್ನು SK ಬೋಲೆಯವರು ತಂದಿರ್ತಾರೆ. ಆ ಠರಾವ್ ಏನಾಗಿರ್ತಂದ್ರೆ ಸಾರ್ವಜನಿಕ ಎಲ್ಲ ಏನದಾವ ಅವೆಲ್ಲ ಪ್ರವೇಶ ಕೊಡಬೇಕಂತ ಅಸ್ಪೃಶ್ಯತೆ. ಅದು ಮುಂದೆ ಬಾಬಾ ಸಾಹೇಬ್ರ ಕೌನ್ಸಿಲ್ನಾಗ ಹೋದ್ಮೇಲೆ ಅದು ಆ ರೆಕಾರ್ಡ್ ಅವರಿಗೆ ಸಿಗ್ತೈತೆ. ಬಾಬಾ ಸಾಹೇಬರು ಆ ಚಳವಳಿಯನ್ನ ತಗೊಂತಾರೆ. ಅವರು ಈ ಘಟನೆಯನ್ನು ಒಂದು ಭಾಷಣದಲ್ಲಿ ಮುಗಿಸ್ಕೊಂಡಾರ. ಏನಂತಂದ್ರೆ ನೀರು ಮುಟ್ಟಾಕ ಬಂದವ್ರು ಹೆಸರು ಹೇಳಿದ್ರೆ ಅಲ್ಲೊಂದು ಸುಳ್ಳು ಸೃಷ್ಟಿ ಮಾಡಿ ಅಲ್ಲೇ ಮಾಡಕ್ಕೆ ಹಚ್ಚಿರ್ತಾರೆ. ಅದು ಅಷ್ಟಕ್ಕೆ ಮುಗಿಲಿಲ್ಲ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಅಂತಂದ್ರೆ ಇಡೀ ಬಾಬಾ ಸಾಹೇಬ್ರು ಒಂದು ಐಡಿಯಲ್ಲಿದ್ದರು. ಅಲ್ಲಿ ಪೂರ ಇದು ನೆರವಾಗ್ತಿದ್ರು ಸವರ್ಣ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಅದಕ್ಕೆ ಎಲ್ಲಾರನ್ನೂ ಹೊಡೆದು ಊಟ ಮಾಡುವಂಥ ಜನರನ್ನ ಹೊಡೆದು ತಮ್ಮ ಅಡುಗೆ ಮಾಡ್ಕೊಂತ ಊಟ ಮಾಡ್ತಿರ್ತಕ್ಕಂಥ ಜನರನ್ನ ಅಲ್ಲೇ ಮಾಡೋರು ಹೆಣ್ಮಕ್ಳು ಮಕ್ಕಳು ಸಹಿತ ನೋಡಿದ್ವಿ. ಆದ್ರೆ ನಾನು ಅಡಿಯೊಳಗಿದ್ದೆ. ಅವ್ರಿಗೂ ಗೇರೋ ಹಾಕಿರ್ತಾರೆ, ಎಲ್ಲ ಸವರ್ಣರು ಸೇರಿ ಗೇರೋ ಹಾಕಿರ್ತಾರೆ. ಆದ್ರೆ ಪೊಲೀಸರಿದ್ರು ಅಂತ ಹೇಳಿ ನನಗೆ ಏನೋ ಆಗಲಿಲ್ಲ ಅಂತೇಳಿ ಬಾಬಾ ಸಾಹೇಬ್ರೆ ಆಮೇಲೆ ಏನಂತಾರೆ ಆ ಸತ್ಯಾಗ್ರಹ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾವ ಊರ ಮೇಲೆ ನಮ್ಮ ಜನ ಹಾಯ್ದು ಹೋಗ್ತಿದ್ರಲ್ಲ ಅಲ್ಲೇ ಸಿಕ್ಕಲ್ಲೇ ಹೊಡೆದ್ರು. ಅವರು ಎಲ್ಲ ಊರುಗಳಿಗೆ ಹೊಡೆದ್ರು. ಮುಂದೆ ಕೊಲಾಬಾರ ಜಿಲ್ಲೆ ಒಳಗೆ ಕೊಲಾಬಾರ ಬೇರೆ ಬೇರೆ ಜಿಲ್ಲೆ ಒಳಗೆ ಸಹಿತ ಈಗ ದಲಿತರಿಗೆ ಭೂಮಿ ಮಾಡಕ್ಕೆ ಕೊಡ್ತಿದ್ರು. ಅವ ರೈತರ ಭೂಮಿನ ದಲಿತರು ಸಾಗುವಳಿ ಮಾಡ್ತಿದ್ರು. ಆ ಸಾಗುವಳಿನ ನಿಂತಿದ್ರು. ಯಾರ ದಲಿತರು ಅವರು ಸಾಗುವಳಿ ಮಾಡ್ತಿದ್ರು ಅವ್ರ ಸಾಗುವಳಿನ ಬಿಡಿಸಿದ್ರು. ಸರ್ ಹೇಳ್ದಂಗೆ ಅಲ್ಲಿ ಒಂಥರ ಸಾಮಾಜಿಕ ಬಹಿಷ್ಕಾರ ಆಯ್ತು ಆ ಟೈಮ್. ಅದಕ್ಕೆ ಬಾಬಾ ಸಾಹೇಬರು ಏನು ಹೇಳ್ತಾರಂತಂದ್ರೆ ಅದ್ರ ಬಗ್ಗೆ ಪರಸ್ಪರ ಸಹಕಾರ ಯಾರೂ ಮಾಡಲಿಲ್ಲ. ಆ ಊರವ್ರಿಗೆ ತ್ರಾಸ ಆಗೈತೆ ಅಂದ್ರೆ ಈ ಊರವರು ಅಲ್ಲಿ ಹೋಗಿ ನಿಂತಿರ್ಬೇಕಾಗಿತ್ತು. ಅದಕ್ಕೆ ಅವ್ರು ಏನಂತಾರ ಇಷ್ಟೆಲ್ಲ ಆದ್ರೂ ಮುಂಬೈದಾಗಿದ್ದಂಥವ್ರು ನಾವು ಏನೂ ಮಾಡಲಿಲ್ಲ ಅಂತ ಅಸ್ಪೃಶ್ಯ ನೀವು ಅದನ್ನು ಬಳಸ್ಕೋಬಹುದು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ರೆಸಲ್ಯೂಷನ್ ಪಾಸ್ ಆಗಿಂದ 1 ವರ್ಷ ಆದರೂ ಆ ರೆಸಲ್ಯೂಷನ್ ಜಾರಿಗೆ ತರಕ ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಮಹಾಡ್ ಪುರಸಭೆದವ್ರು ಏನ್ ಮಾಡ್ತಾರೆ 1924ರಲ್ಲಿ ಮ್ಯಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬೊಂಬೈದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ಇಲ್ಲಿ ಪುರಸಭೆದವರು ಕೂಡ ಒಂದು ನೋಟಿಫಿಕೇಶನ್ ಮಾಡಿಕೊಂಡು ನೀವು ಮಹಾಡ್ ಗ್ರಾಮದಲ್ಲಿರುವಂತಹ ಜನರಾಗ್ಲಿ ಇನ್ನುಳಿದ ಬೇರೆ ಪ್ರದೇಶದಲ್ಲಿರುವಂತಹ ಜನರಾಗ್ಲಿ ನಿಮ್ಮ ಸಾರ್ವಜನಿಕ ಸ್ಥಳಗಳನ್ನು ನೀವು ಬಳಸ್ಕೋಬಹುದು. ನೀವು ಸಾರ್ವಜನಿಕ ಸ್ಥಳದಲ್ಲಿ ಬಳಸ್ಕೊಂಡು ನಿಮ್ದು ದಿನನಿತ್ಯ ಕಾರ್ಯಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಪುರಸಭೆದವರು ಕೂಡ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಕರೆ ಇದನ್ನ ಹಿಂದೂಗಳು ಮತ್ತೆ ಮೇಲ್ವರ್ಗದ ಸವರ್ಣೀಯರು ಇದನ್ನ ಜಾರಿ ಮಾಡಕ ಅವಕಾಶ ಮಾಡೇ ಕೊಡೋದಿಲ್ಲ. ಯಾಕೆ ಮಾಡಿಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಬಾಬಾ ಸಾಹೇಬ್ರು 1927 ಒಳಗ ಅವರೇ ಬಂದು ನಿಂತು ನಮ್ಮನ್ನ ಎಚ್ಚೆತ್ತಿ 10,000 ಜನರನ್ನ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಕೂಡಿಸಿ ನಮ್ಮ ಬಾಬಾ ಸಾಹೇಬ್ರು ನಿಮಗೂ ಕೂಡ ಇದರಲ್ಲಿ ಹಕ್ಕಿದೆ, ನೀವು ಇದನ್ನ ನೀರಂತ ನೀರನ್ನು ಕುಡಿಯುವಂತ ಹಕ್ಕು ಕೂಡ ನಿಮಗೂ ಇದೆ, ಈ ಹಕ್ಕನ್ನ ನೀವು ವಂಚಿತರಾಗಬಾರ್ದು ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ರ ಒಂದೇ ಒಂದು ಲೀಡರ್ಶಿಪ್ ನೇತೃತ್ವದಲ್ಲಿ 10,000 ಜನರನ್ನ ಸೇರಿಸಿ ಆ ಕೆರೆಯ ನೀರು ಕುಡಿದು ಆ ಕೆರೆಯಲ್ಲಿರುವ ನೀರನ್ನು ಕುಡಿದು ಎಲ್ಲರಿಗೂ ಸಮಾನತೆಯ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ತಿಳಿಸಿಕೊಟ್ಟರು ನಮ್ಮ ಬಾಬಾ ಸಾಹೇಬ್ರು. ಸೊ ಬಾಬಾ ಸಾಹೇಬರು ಆವಾಗ ಆ ಸಂದರ್ಭದಲ್ಲಿ ಮಾಡಿರುವಂತಹ ಚಳುವಳಿ ಈಗ ನಮಗ ಪ್ರೇರೇಪಣೆ ಮತ್ತು ಸ್ಫೂರ್ತಿಯಾಗೈತಿ. 98 ವರ್ಷಗಳು ಕಳೆದು ಮಹಾಡ್ ಸತ್ಯಾಗ್ರಹವನ್ನು ನಾವು ಪೂರೈಸಿ 98 ವರ್ಷಗಳು ಈ ಸದ್ಯಕ್ಕ. ಸೊ ನಾವು 98 ವರ್ಷಗಳ ನಂತರ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಶೋಷಿತರ ಸಂಘರ್ಷ ದಿನಾಚರಣೆಯನ್ನ ಹಮ್ಮಿಕೊಂಡಿವಿ. ಈ ಚೌದಾರ್ ಕೆರೆಯ ನೀರನ್ನ ದಲಿತರು ಹೆಂಗ್ ಕುಡಿದ್ರು, ನಾವು ಅದರಿಂದ ಹೇಗೆ ಪ್ರೇರೇಪಿತವಾದೀವಿ, ಬಾಬಾ ಸಾಹೇಬ್ರನ್ನ ಹೇಗೆ ನಿರೂಪಣೆ ಮಾಡಿದ್ರು ಅನ್ನುವಂಥದ್ದು ಬಹಳ ಸುಂದರವಾಗಿ ಜಲವಾದಿ ಸರ್ ಹೇಳಿದ್ರು.